ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ. ನಮಸ್ಕಾರ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಸಹ ತಾವು ಜೀವನದಲ್ಲಿ ಬಹಳಷ್ಟು ದೊಡ್ಡ ಸಾಧನೆಗಳನ್ನ ಮಾಡಬೇಕು, ನಾವು ಸಹ ಎಲ್ಲ ರೀತಿ ಶ್ರೀಮಂತರಾಗಬೇಕು ಅಂತ ಬಹಳಷ್ಟು ಆಸೆಗಳು ಇದ್ದೇ ಇರುತ್ತೆ. ಆದರೆ ಎಲ್ಲ ರಾಶಿಯವರು ಸಹ ಆದಷ್ಟು ಬೇಗ ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೇ ಕೆಲಸಗಳು ಮಾಡಿದ್ರೂ ಸಹ ನಮಗೆ ಕೆಲವೊಂದು ರೀತಿಯಲ್ಲಿ ಸಕ್ಸಸ್ ಸಿಗೋದಿಲ್ಲ. ಆದರೆ ನಾನು ಹೇಳ್ತಕ್ಕಂಥ ಈ 7 ರಾಶಿಗಳಿಗೆ ಸಕ್ಸಸ್ ಅನ್ನೋದು ಅವರ ಜೊತೆಯಲ್ಲೇ ಬಂದಿದೆ. ಹಾಗೂ ನೀವು ಯಾವುದೇ ಕೆಲಸ ಮಾಡಿದ್ರೂ ಸಹ ನಿಮಗೆ ಇದರಲ್ಲಿ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗೆ ಈ 7 ರಾಶಿಯವರು ಆದಷ್ಟು ಬೇಗ ಶ್ರೀಮಂತರಾಗ್ತಾರೆ. ಹಾಗಾದರೆ ನೋಡೋಣ ಬನ್ನಿ ಆ 7 ರಾಶಿಗಳು ಯಾವುವು ಅಂತ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ವ್ಯಕ್ತಿಗಳು ಬಹಳಷ್ಟು ಇಂಡಿಪೆಂಡೆಂಟ್ ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಅವರನ್ನು ಯಾವುದೇ ಕೆಲಸ ಮಾಡೋದ್ರಿಂದ ಯಾರೂ ಸಹ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅವರು ಬೇರೆಯವ್ರನ್ನ ಆದಷ್ಟು ಬೇಗ ನಂಬೋದಿಲ್ಲ. ಆದ್ದರಿಂದ ತಮ್ಮ ಕೆಲಸದ ಬಗ್ಗೆ ಅವರು ನಂಬಿಕೆ ಇಟ್ಕೊಂಡಿರ್ತಾರೆ. ಮತ್ತು ಯಾವುದೇ ಒಂದು ಕೆಲಸವನ್ನು ನಂಬಿದರೆ ಅಥವಾ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಮಾಡಿ ಮುಗಿಸೋವರೆಗೂ ಬೇರೆ ಕಾರ್ಯಗಳ ಬಗ್ಗೆ ಅಥವಾ ಬೇರೆ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳೋದೇ ಇಲ್ಲ. ಒಂದು ಬಾರಿ ಅವರು ಫಿಕ್ಸ್ ಆದರು ಅಂತಂದರೆ ಆ ಕೆಲಸವನ್ನು ಮಾಡೇ ತಿರ್ತಾರೆ. ಈ ಒಂದು ಗುಣದಿಂದ ಅವರು ಎಲ್ಲ ಕಾರ್ಯಗಳನ್ನ ಆದಷ್ಟು ಬೇಗ ಮುಗಿಸಿ ಒಳ್ಳೆಯ ಹೆಸರನ್ನು ಪಡಿತಾರೆ. ಅದರ ಜೊತೆಗೆ ಸಕ್ಸಸ್ಸನ್ನು ಸಹ ಪಡೆದು ಆದಷ್ಟು ಬೇಗ ಶ್ರೀಮಂತರು ಅಂತ ಅನ್ಸ್ಕೊತಾರೆ. ಎರಡನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಹುಟ್ಟಾಗಿಂದನೇ ಅದೃಷ್ಟ ಅನ್ನೋದು ಅವರ ಜೊತೆಗೆ ಬಂದಿರುತ್ತೆ. ಅವರು ಫ್ಯೂಚರ್ನ ಆದಷ್ಟು ಬೇಗ ಥಿಂಕ್ ಮಾಡ್ತಾರೆ. ಅಂತಂದರೆ ಮುಂದಾಲೋಚನೆ ಇವರಿಗೆ ಬಹಳಷ್ಟು ಸಹಾಯ ಮಾಡುತ್ತೆ. ಆದ್ದರಿಂದ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸಹ ಬಹಳಷ್ಟು ಮುಂದಾಲೋಚನೆ ಮಾಡಿ ಕೆಲಸದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆದ್ದರಿಂದ ಅವರ ಮುಂದಾಲೋಚನೆ ಯಾವತ್ತೂ ಸಹ ಸರಿಯಾಗಿರುತ್ತೆ. ಮತ್ತು ಅವರು ಮಾಡುವ ಕೆಲಸಗಳು ಸಹ ಸರಿಯಾಗಿರೋದ್ರಿಂದ ಅವರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಲಾಭ ಬಂದು ಆದಷ್ಟು ಬೇಗ ಶ್ರೀಮಂತರಾಗ್ತಾರೆ. ಮೂರನೆಯದು ಸಿಂಹರಾಶಿ. ಸಿಂಹರಾಶಿಯವರು ಹುಟ್ಟಾಗಿಂದನೇ ಲೀಡರ್ಶಿಪ್ ಕ್ವಾಲಿಟಿ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಅವರು ಸದಾಕಾಲ ಗರ್ವದಿಂದ ಮೆರೆತಕ್ಕಂಥ ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಇವರು ಬಹಳಷ್ಟು ಆಶಾವಾದಿಗಳು ಮತ್ತು ಸೃಜನಶೀಲರು ಅಂತಲೇ ಹೇಳ್ಬೋದು. ಅವರಿಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅದು ಬಂದ್ಬಿಟ್ಟೇ ಇರುತ್ತೆ. ಮತ್ತು ಅವರ ಕೆಲಸಗಳಲ್ಲೂ ಸಹ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಅವರು ಉನ್ನತ ಮಟ್ಟದಲ್ಲಿ ಹೋಗ್ತಾ ಪ್ರಮೋಷನ್ಸು ಸಿಗ್ತಾ ಇರುತ್ತೆ. ಆದ್ದರಿಂದ ಅವರು ಎಲ್ಲರ ಬಳಿ ಗುರುತಿಸ್ಕೊಂಡು ಅವರ ಸ್ವಂತ ಉದ್ಯೋಗವನ್ನು ಸ್ಥಾಪಿಸಿ ಆದಷ್ಟು ಬೇಗ ಶ್ರೀಮಂತರಾಗ್ತಾರೆ. ನಾಲ್ಕನೆಯದು ವೃಷಭ ರಾಶಿ. ವೃಷಭ ರಾಶಿಯವರು ಬಹಳಷ್ಟು ಇಂಡಿಪೆಂಡೆಂಟ್ ಪೀಪಲ್ ಅಂತಾನೆ ಹೇಳ್ಬೋದು. ಹಾಗೆ ಅವರು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದೇ ಇಲ್ಲ. ಮತ್ತು ಅವರು ಡಿಸಿಷನ್ ತಗೊಬೇಕಾದ್ರೂ ಸಹ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ತಮ್ಮ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡೋದ್ರಿಂದ ಅವರು ತಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಬಹಳಷ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡಿ ಅದರಲ್ಲಿ ಉನ್ನತಿಯನ್ನು ಪಡಿತಾರೆ. ಮತ್ತು ಅವರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಸಹ ಸಕ್ಸಸ್ಸನ್ನು ಪಡಿತಾರೆ. ಇವರು ದುಡ್ಡನ್ನು ಹೇಗೆ ಗಳಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ದುಡ್ಡನ್ನು ಹೇಗೆ ಉಳಿಸ್ಬೇಕು ಅನ್ನೋದನ್ನು ಬಹಳಷ್ಟು ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದ ಎಲ್ಲ ರಾಶಿಯವರಿಗಿಂತ ಇವರು ಹಣವನ್ನು ಹೆಚ್ಚಾಗಿ ಉಳಿಸಿ ಆದಷ್ಟು ಬೇಗ ಶ್ರೀಮಂತರಾಗ್ತಾರೆ. ಐದನೆಯ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ನಾಚಿಕೆ ಹೆಚ್ಚು ಅಂತಲೇ ಹೇಳ್ಬೋದು. ಆದರೆ ಈ ನಾಚಿಕೆ ಅನ್ನೋದು ಕೆಲಸದ ಸಮಯದಲ್ಲಿ ಅವರಿಗೆ ಯಾವುದೇ ರೀತಿಯ ಅಡ್ಡಿಯನ್ನು ಮಾಡೋದಿಲ್ಲ. ಅವರು ಕೆಲಸ ಮಾಡಬೇಕಾದ್ರೆ ಗುರಿ ಮುಖ್ಯ ಅಂತ ಅನ್ಕೊತಾರೆ. ಆ ಗುರಿಯನ್ನು ತಲುಪೋದಕ್ಕೆ ಯಾವುದೇ ರೀತಿಯಂತಹ ಕೆಲಸಗಳನ್ನು ಸಹ ಮಾಡಲು ಸಿದ್ಧರಾಗಿರ್ತಾರೆ. ಈ ಒಂದು ಕಾರಣದಿಂದ ಅವರು ಎಲ್ಲ ಕೆಲಸಗಳನ್ನು ಸಹ ಆದಷ್ಟು ಬೇಗ ತಲುಪುತ್ತಾರೆ ಮತ್ತು ಸಕ್ಸಸ್ಸನ್ನು ಆದಷ್ಟು ಬೇಗ ಪಡೆದು ಶ್ರೀಮಂತರಾಗ್ತಾರೆ. ಆರನೆಯ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ವ್ಯಕ್ತಿಗಳು ಬಹಳಷ್ಟು ಇಂಟೆಲಿಜೆಂಟ್ ಪೀಪಲ್ ಅಂತಲೇ ಹೇಳ್ಬೋದು. ಅವರು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ಸಹ ಬಹಳಷ್ಟು ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡ್ತಾರೆ. ಮತ್ತು ಅವರು ಕೆಲಸಗಳನ್ನ ಮಾಡಬೇಕಾದ್ರೆ ಬಹಳಷ್ಟು ತರ್ಕಪೂರ್ಣವಾಗಿ ಯೋಚನೆ ಮಾಡೋದ್ರಿಂದ ಅವರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಸಹ ಸಾಧನೆಯನ್ನು ಮಾಡಿ ಸಕ್ಸಸ್ಸನ್ನು ಪಡಿತಾರೆ. ಯಾವುದೇ ಕಾರಣಕ್ಕೂ ಇವರು ಬೇರೆಯವರ ಮೇಲೆ ಡಿಪೆಂಡ್ ಆಗೋದೇ ಇಲ್ಲ. ಎಲ್ಲ ಕೆಲಸಗಳನ್ನ ತಮ್ಮ ಮೇಲೆ ತಾವು ವಹಿಸ್ಕೊಂಡು ಅದರ ಜವಾಬ್ದಾರಿಗಳನ್ನು ನಿವಾರಿಸಿ ಕೆಲಸದಲ್ಲಿ ಆಗ್ತಕ್ಕಂಥ ಏರುಪೇರುಗಳಿಗೂ ಸಹ ತಮ್ಮನ್ನು ತಾವೇ ಜವಾಬ್ದಾರಿ ಅಂತ ಅಂದ್ಕೊಂಡು ಕೆಲಸ ಮಾಡೋದ್ರಿಂದ ಎಲ್ಲದಕ್ಕೂ ಸಹ ಇವರೇ ಡಿಸಿಷನ್ ತಗೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಪ್ರಾಫಿಟನ್ನು ಅರ್ನ್ ಮಾಡ್ತಾರೆ ಹಾಗೂ ಶ್ರೀಮಂತರಾಗ್ತಾರೆ. ಕೊನೆಯದಾಗಿ ಏಳನೆಯದಾಗಿ ತುಲಾರಾಶಿ. ತುಲಾರಾಶಿಯ ವ್ಯಕ್ತಿಗಳು ಬಹಳಷ್ಟು ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಅವರಿಗೆ ದುಡ್ಡಿನ ಮೇಲೆ ಹೆಚ್ಚಾಗಿ ಆಸಕ್ತಿ ಇಲ್ಲ. ಆದರೂ ಸಹ ಅವರು ಯಾವುದೇ ಒಂದು ಕೆಲಸ ಮಾಡಿದ್ರೂ ಅವರಿಗೆ ಅದೃಷ್ಟ ಲಕ್ಷ್ಮಿ ಅನ್ನೋದು ಅವರಾಗೆ ಹುಡುಕೊಂಡು ಬರುತ್ತೆ. ಮತ್ತು ಇವರು ಹೆಚ್ಚಾಗಿ ದುಡ್ಡನ್ನು ಗಳಿಸೋದಕ್ಕಿಂತ ಉಳಿಸೋದ್ರಲ್ಲಿ ನಂಬಿಕೆ ಇಡ್ತಾರೆ. ಆದ್ದರಿಂದ ಅವರ ಉಳಿಕೆ ಹೆಚ್ಚಾಗಿ ಅವರು ಶ್ರೀಮಂತರಾಗ್ತಾರೆ. ಈ 7 ರಾಶಿಗಳು ಬಹಳಷ್ಟು ಇಂಟೆಲಿಜೆಂಟ್ ಪೀಪಲ್ ಅಂತಲೇ ಹೇಳ್ಬೋದು. ಗಳಿಕೆ ಮತ್ತು ಉಳಿಕೆಯನ್ನು ಯಾವ ರೀತಿ ಮಾಡಬೇಕು
ಅಂತ ಇವರ ಬಳಿ ನಾವು ತಿಳಿದುಕೊಂಡರೆ ನಾವು ಸಹ ಅವರ ಜೊತೆಗೆ ಸೇರಿ ಶ್ರೀಮಂತರಾಗ್ತೀವಿ. ಅದರಿಂದ ಈ 7 ರಾಶಿಯವರನ್ನು ನೀವು ಸ್ನೇಹಿತರನ್ನಾಗಿ ಮಾಡಿಕೊಂಡು ಅವರು ಪಾಲಿಸ್ತಕ್ಕಂಥ ಹಲವು ಸಲಹೆಗಳನ್ನು ನೀವು ಪಾಲಿಸಿ. ಹಾಗೂ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ. ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ.